ಎಲ್ಲರಿಗೂ ನಮಸ್ಕಾರ. ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 6 ಜುಲೈ 2024 ದ ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಮೊದಲ ಆರ್ಟಿಕಲ್ ಏನು ಹೇಳ್ತಾ ಇದೆ, ಆಂಧ್ರ ಪ್ರದೇಶ್ ಇನ್ ಕ್ರೈಸಿಸ್ ನೀಡ್ಸ್ ಮೋರ್ ದ್ಯಾನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತ ಆಂಧ್ರ ಪ್ರದೇಶದ ಸಿಎಂ ಹೇಳ್ತಾ ಇದ್ದಾರೆ. ಏನು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅಂತಂದರೆ, ಆರ್ಥಿಕವಾಗಿ ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಭೌಗೋಳಿಕವಾಗಿ ಅನಾನುಕೂಲಕರವಾಗಿರುವಂತಹ ರಾಜ್ಯಗಳಿಗೆ, ಇಲ್ಲಿ ನಾವು ಜಿಯೋಗ್ರಫಿಕಲಿ, ಸೋಷಿಯೋ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಆಗಿರುವಂತಹ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ನೀಡುತ್ತೆ. ಅದು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. ಇದನ್ನು 1969ರಲ್ಲಿ 5ನೇ ಫಿನಾನ್ಸ್ ಕಮಿಷನ್ ಏನಿದೆ ಅದು ಜಾರಿಗೆ ತರುತ್ತೆ. ಅಂದರೆ ಅದು ರೆಕಮೆಂಡ್ ಮಾಡುತ್ತೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಕೆಲವು ರಾಜ್ಯಗಳಿಗೆ ಕೊಡಬೇಕು ಅಂತ. ಹಾಗಾಗಿ 11 ರಾಜ್ಯಗಳಿಗೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಕೇಂದ್ರ ಸರ್ಕಾರ ಒದಗಿಸುತ್ತೆ. ಹೇಗೆ ಈ 11 ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಕೊಟ್ಟರು ಅಂದರೆ, ಅದಕ್ಕಾಗಿ ಕೆಲವು ಮಾನದಂಡಗಳಿವೆ. ಏನು ಅಂತಂದರೆ, ಆ ರಾಜ್ಯದಲ್ಲಿ ಹಿಲ್ಲಿ ಟೆರೈನ್ ಅಂತಂದರೆ ಗುಡ್ಡಗಾವಲುಗಳಿರಬೇಕು, ಗಣನೀಯವಾದ ಟ್ರೈಬಲ್ ಪಾಪ್ಯುಲೇಷನ್ ಇರಬೇಕು, ಅಥವಾ ಬಾರ್ಡರ್ಗಳಲ್ಲಿ ಈ ರಾಜ್ಯಗಳು ಇಂಟರ್ನ್ಯಾಷನಲ್ ಗಡಿಗಳನ್ನು ಹೊಂದಿರಬೇಕು. ಇಲ್ಲ ಅಂತ ಅಂದರೆ ಆರ್ಥಿಕವಾಗಿ ಅಥವಾ ಮೂಲ ಸೌಕರ್ಯಗಳಲ್ಲಿ ಬ್ಯಾಕ್ವರ್ಡ್ನೆಸ್ ಅಂತ ಇರಬೇಕು. ಇಲ್ಲ ಅಂತ ಅಂದರೆ ಸ್ಟೇಟ್ ಫೈನಾನ್ಸಸ್ ಅಂದರೆ ರಾಜ್ಯದ ಆರ್ಥಿಕ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದು ಬಹಳ ಕೆಟ್ಟ ಸ್ಥಿತಿಯಲ್ಲಿ ಇದ್ದರೆ ಅಂತಹ ರಾಜ್ಯಗಳಿಗೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಕೇಂದ್ರ ಸರ್ಕಾರ ಒದಗಿಸಬೇಕು ಅಂತ 5ನೇ ಫಿನಾನ್ಸ್ ಕಮಿಷನ್ ಹೇಳುತ್ತೆ. ಹಾಗೆಯೇ 11 ರಾಜ್ಯಗಳಿಗೆ ಈ ಸ್ಟೇಟಸನ್ನು ಕೊಟ್ಟಿದ್ರು. 1969ರಲ್ಲಿ ಈ ಸ್ಟೇಟಸ್ ಏನಕ್ಕೆ ಕೊಟ್ಟಿದ್ರು ಅಂತಂದರೆ, ಭಾರತ ಆಗಷ್ಟೇ ಕೇವಲ 20 ವರ್ಷ ಆಗಿತ್ತು ಸ್ವಾತಂತ್ರ್ಯವನ್ನು ಗಳಿಸಿ. ಆದ್ದರಿಂದ ಅಷ್ಟಾಗಿ ಭಾರತ ಡೆವಲಪ್ ಆಗಿರಲಿಲ್ಲ. ಆದರೆ ಈಗ 15ನೇ ಫಿನಾನ್ಸ್ ಕಮಿಷನ್ ಏನಿದೆ ಅದು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ರದ್ದುಗೊಳಿಸಿದೆ. ಏತಕ್ಕೆ ಅಂತಂದರೆ, ಈ ಫಿನಾನ್ಸ್ ಕಮಿಷನ್ನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಏನು ರಾಜ್ಯಗಳಿಗೆ ಹಣಕಾಸನ್ನು ಕೊಡಬೇಕು ಆ ಹಣಕಾಸಿನ ಪಾಲನ್ನು 41%ಕ್ಕೆ ಏರಿಸಿರೋದ್ರಿಂದ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ 15ನೇ ಫಿನಾನ್ಸ್ ಕಮಿಷನ್ ಬಂದು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ರದ್ದುಗೊಳಿಸಿದೆ. ಹಾಗಾದರೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡೋದ್ರಿಂದ ಏನು ಅಡ್ವಾಂಟೇಜಸ್ ಅಥವಾ ಏನು ಉಪಯೋಗಗಳು ಅಂತ ಅಂದರೆ, ಮೊದಲಿಗೆ ಬಂದು ಯಾವುದೇ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇರುತ್ತೆ ಅದರಲ್ಲಿ 90% ಹಣಕಾಸು ಅಥವಾ ಆರ್ಥಿಕ ನೆರವು ಏನು ಇರುತ್ತೆ ಅದನ್ನು ಸೆಂಟರ್ ಅಂದರೆ ಕೇಂದ್ರ ಸರ್ಕಾರ ಭರಿಸುತ್ತೆ. ಕೇವಲ 10% ಮಾತ್ರನೇ ರಾಜ್ಯಗಳು ಭರಿಸಬೇಕು. ಇದರಿಂದ ರಾಜ್ಯದ ಹಣಕಾಸಿನ ವಿಚಾರದಲ್ಲಿ, ರಾಜ್ಯದ ಹಣಕಾಸಿನ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ನಾವು ಕಾಣ್ಬೋದು. ಆದ್ದರಿಂದ ರಾಜ್ಯಗಳು ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗಾಗಿ ಒತ್ತಾಯಪಡಿಸುತ್ತೆ. ಕಳೆದ ನವೆಂಬರ್ನಲ್ಲಿ ಕೂಡ ಬಿಹಾರ ಕೂಡ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ಒದಗಿಸಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಸಲ್ಲಿಸಿತ್ತು. ಹಾಗಾಗಿ ನಮ್ಮ ಎಕ್ಸಾಮ್ಗೆ ಈ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಏನಿದೆ ಅದು ಮುಖ್ಯ ಆಗುತ್ತೆ. ನಾವೀಗ ಆಲ್ರೆಡಿ ಅದರ ಬಗ್ಗೆ ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲ್ ಬಂದು ನ್ಯೂ ಮೆಷರ್ ಆಫ್ ಫ್ಲೆಕ್ಸಿಬಿಲಿಟಿ ಫಾರ್ ಕ್ರಿಸ್ಟಲ್ಸ್ ಪ್ರಪೋಸ್ಡ್. ಈ ಬೆಂಗಳೂರಿನ ಸೈಂಟಿಸ್ಟ್ಗಳು ಏನಿದ್ದಾರೆ ಅವರು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಅಂತ ಏನು ಕ್ರಿಸ್ಟಲ್ಸ್ ಇರುತ್ತೆ ಅದರ ಫ್ಲೆಕ್ಸಿಬಿಲಿಟಿ ಬಗ್ಗೆ ಹೊಸ ಇನೋವೇಷನ್ ಒಂದನ್ನು ಮಾಡಿದ್ದಾರೆ. ಏನು ಅಂದರೆ, ಹೊಸದಾಗಿ ಒಂದು ವಿಷಯವನ್ನು ಅವರು ಕಂಡುಹಿಡಿದಿದ್ದಾರೆ. ಏನು ಕಂಡುಹಿಡಿದಿದ್ದಾರೆ ಅಂದರೆ, ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಏನಿದ್ದಾವೆ ಅದರ ಫ್ಲೆಕ್ಸಿಬಿಲಿಟಿ ಬಂದು ಅದರ ಆಂತರಿಕ ಅರೇಂಜ್ಮೆಂಟ್ ಅಂದರೆ ಇದರೊಳಗಡೆ ಮಾಲಿಕ್ಯೂಲ್ಸ್ ಆಟಮ್ಸ್ ಏನು ಹೇಗೆ ಅರೇಂಜ್ ಆಗಿದೆ ಅನ್ನೋದರ ಮೇಲೆ ಆ ವಸ್ತುವಿನ ಫ್ಲೆಕ್ಸಿಬಿಲಿಟಿ ಡಿಪೆಂಡ್ ಆಗಿದೆ ಅಂತ ಈ ರಿಸರ್ಚ್ ಏನಿದೆ ಅದು ಹೇಳ್ತಾ ಇದೆ. ಈ ರಿಸರ್ಚ್ನಿಂದ ಅಂದರೆ ಈ ಫ್ಲೆಕ್ಸಿಬಿಲಿಟಿ ಇಂಟರ್ನಲ್ ಅರೇಂಜ್ಮೆಂಟ್ ಅಥವಾ ಇಂಟರ್ನಲ್ ವೈಬ್ರೇಷನ್ಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳೋದ್ರಿಂದ ಏನು ಅಡ್ವಾಂಟೇಜಸ್ ಆಗಿದೆ ಅಂತ ಅಂದರೆ,
ಒಂದು ಕಾಸ್ಟ್ ಎಫೆಕ್ಟಿವ್ ಅಂತಂದರೆ ಏನು ಈ ವಸ್ತುಗಳ ಈ ವಸ್ತುಗಳ ಬಳಕೆಯ ಮೇಲೆ ಏನು ಖರ್ಚು ವೆಚ್ಚ ಆಗ್ತಾ ಇತ್ತು ಅದು ಕಡಿಮೆ ಆಗುತ್ತೆ ಒಂದು. ಹಾಗೆಯೇ ಎರಡನೇದು ಬಂದು ಈ ಮೆಟೀರಿಯಲ್ನ ನಾವು ಗ್ರೀನ್ ಎನರ್ಜಿ ಏನಿದೆ ಅಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪರಿಸರ ಸ್ನೇಹಿ ಎನರ್ಜಿಯನ್ನು ಅಥವಾ ವಿದ್ಯುತ್ತನ್ನು ಏನು ಉತ್ಪಾದಿಸ್ತೀವಿ ಅದರಲ್ಲಿಯೂ ಕೂಡ ಇದರ ಬಳಕೆಯನ್ನು ಹೆಚ್ಚಿಸ್ಬೋದು ಅಂತ ನಮಗೆ ಈ ರಿಸರ್ಚ್ನಿಂದ ತಿಳಿಯುತ್ತೆ. ಹಾಗಾದರೆ ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಅಂದರೆ ಏನು ಅಂತಂದರೆ ಇವು ಕ್ರಿಸ್ಟಲಿನ್ ಮೆಟೀರಿಯಲ್ಸ್ ಆಗಿದ್ದಾವೆ. ಅಷ್ಟೇ ಅಲ್ದಿರ ಅದರೊಳಗಡೆ ನ್ಯಾನೋ ಪೋರ್ಸ್ ಇದ್ದಾವೆ, ಅಂದರೆ ಸಣ್ಣ ನ್ಯಾನೋ ಗಾತ್ರದ ರಂಧ್ರಗಳು ಇದ್ದಾವೆ. ಈ ರಂಧ್ರಗಳಿರೋದ್ರಿಂದ ಇದು ಒಂದು ಒಳ್ಳೆ ಫಿಲ್ಟರ್ ಆಗಿ ಕೂಡ ಬಳಕೆ ಆಗುತ್ತೆ. ಹಾಗೆಯೇ ಗ್ಯಾಸಸ್ ಏನಿದ್ದಾವೆ ಆ ಗ್ಯಾಸಸ್ನ ಕೂಡ ಎಫಿಷಿಯೆಂಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂತಂದರೆ ಇವಾಗ ಕಾರ್ಬನ್ ಡೈಆಕ್ಸೈಡ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಸೆಕ್ವೆಸ್ಟ್ರೇಷನ್ ಮಾಡಬೇಕು ಅಂತಂದರೆ ಈ ಮೆಟೀರಿಯಲ್ಗಳನ್ನ ಬಳಕೆ ಮಾಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಮಾಡ್ಬೋದು. ಉದಾಹರಣೆಗೆ ಇದು ಹಾಗೆಯೇ ಇವು ಒಳ್ಳೆಯ ಫಿಲ್ಟರ್ಗಳು ಕೂಡ ಹೌದು. ಈ ರಂಧ್ರಗಳಿರೋದ್ರಿಂದ ಅದು ಕ್ರೂಡ್ ಆಯಿಲ್ ಅಂತಹ ವಸ್ತುವನ್ನು ಕೂಡ ಅದು ಫಿಲ್ಟರ್ ಮಾಡ್ಬೋದು ಅಂತ ನಮಗೆ ಈ ರಿಸರ್ಚ್ನ ಮೂಲಕ ನಮಗೆ ತಿಳಿಯುತ್ತೆ. ಈಗ ಇದರ ಅಪ್ಲಿಕೇಶನ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಇದನ್ನು ಹೈಡ್ರೋಜನ್ ಸ್ಟೋರೇಜಲ್ಲಿ ಬಳಸ್ಬೋದು. ಸೊ ಹೈಡ್ರೋಜನ್ ಸ್ಟೋರೇಜ್ ಅಂತಂದರೆ ನಮಗೆ ಕ್ಲೀನ್ ಎನರ್ಜಿ ಬಗ್ಗೆ ನಮಗೆ ನೆನಪಾಗುತ್ತೆ. ಅಷ್ಟೇ ಅಲ್ದಿರ ನ್ಯಾಚುರಲ್ ಗ್ಯಾಸ್ನ ಸ್ಟೋರ್ ಮಾಡೋದಕ್ಕೆ ಕೂಡ ಇದನ್ನ ಬಳಸ್ಬೋದು. ಹಾಗೆಯೇ ಕೆಮಿಕಲ್ ರಿಯಾಕ್ಷನ್ಸ್ ಏನು ನಡೀತಾ ಇರುತ್ತೆ ಅದರಲ್ಲಿ ಕ್ಯಾಟಲಿಸ್ಟ್ ಆಗಿ ಕೂಡ ಇದನ್ನು ಬಳಸ್ಬೋದು. ಅಂದರೆ ಒಂದು ರಾಸಾಯನಿಕ ರಿಯಾಕ್ಷನ್ಸ್ ಏನು ನಡೀತಾ ಇರುತ್ತೆ ಅದನ್ನು ಹೆಚ್ಚಿಸಲು ಇಲ್ಲ ಕಡಿಮೆಗೊಳಿಸಲು ನಾವು ಏನು ಕ್ಯಾಟಲಿಸ್ಟನ್ನು ಬಳಸ್ತೀವಿ ಅದಕ್ಕಾಗಿಯೂ ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ನ ನಾವು ಬಳಸ್ಬೋದು. ಅಷ್ಟೇ ಅಲ್ದಿರ ಈ ಡ್ರಗ್ಸ್ ಏನಿದಾವೆ ಅಂತಂದರೆ ಈ ಇದರ ರಿಸರ್ಚಲ್ಲಿ ಮೆಡಿಸಿನಲ್ಲಿ ನಾವು ಏನು ಡ್ರಗ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಈ ಟ್ಯಾಬ್ಲೆಟ್ಸ್ ಇರ್ಬೋದು ಇಲ್ಲ ಬೇರೆ ಇಂಜೆಕ್ಷನ್ಸ್ ಇರ್ಬೋದು ಅಂಥವುಗಳಲ್ಲಿ ಕೂಡ ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ನ ಬಳಸಿದ್ರೆ ಸೈಡ್ ಎಫೆಕ್ಟ್ಸ್ ಏನಿದೆ ಆ ಡ್ರಗ್ಸಿಂದ ಅದನ್ನು ಕಡಿಮೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ದಿರ ಈಗ ಟಾರ್ಗೆಟೆಡ್ ಡೆಲಿವರಿ ಅಂತ ಹೇಳ್ತೀವಿ. ಅಂದರೆ ಈಗ ಕೆಲವು ಸತಿ ಡ್ರಗ್ಸ್ ಏನಿದೆ ಒಂದು ದೇಹದ ಅಂಗಕ್ಕೆ ಮಾತ್ರನೇ ಆ ಡ್ರಗ್ಸ್ ಬಳಕೆ ಆಗಬೇಕು. ಅಂದರೆ ಇತರೆ ಭಾಗಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಯಾವುದೇ ರೀತಿಯ ಎಫೆಕ್ಟ್ ಆಗಲಿ ಆ ಡ್ರಗ್ನಿಂದ ಆಗಬಾರ್ದು. ಅಂದರೆ ಇವಾಗ ನಾವು ಲಿವರನ್ನು ಕಾನ್ಸಂಟ್ರೇಟ್ ಮಾಡಿ ಯಾವುದಾದ್ರು ಒಂದು ಡ್ರಗ್ನ ಕೊಟ್ಟರೆ ಅದು ಕೇವಲ ಲಿವರ್ ಮೇಲೆ ಮಾತ್ರನೇ ಬಳಕೆ ಆಗಬೇಕು. ಅಂಥದನ್ನು ಟಾರ್ಗೆಟೆಡ್ ಡೆಲಿವರಿ ಅಂತ ಹೇಳ್ತೀವಿ. ಅದಕ್ಕೂ ಕೂಡ ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ ಏನಿದೆ ಅದನ್ನು ಬಳಸ್ಬೋದು. ಅಷ್ಟೇ ಅಲ್ದಿರ ಇದನ್ನು ಸೆನ್ಸರ್ಸ್ ಆಗಿ ಕೂಡ ನಾವು ಬಳಸ್ಬೋದು. ಹಾಗೆಯೇ ಹೆವಿ ಮೆಟಲ್ಸ್ ಏನಿದೆ ಅಂದರೆ ಇವಾಗ ನೀರಿನಲ್ಲಿ ಭಾರಿ ಪ್ರಮಾಣದ ಮೆಟಲ್ಗಳು ಏನು ಸಿಗುತ್ತೆ ಅಂದರೆ ಈಗ ಆರ್ಸೆನಿಕ್ಕಿಂದ ಇರ್ಬೋದು ಇಲ್ಲ ಫ್ಲೋರಿನಿಂದ ಇರ್ಬೋದು ಅದರಿಂದ ವಾಟರ್ ಪೊಲ್ಯೂಷನ್ ಅಂದರೆ ನೀರಿನ ಮಾಲಿನ್ಯ ಆಗಿದೆ. ಅದನ್ನು ತಡೆಯೋದಕ್ಕೆ ಅಂದರೆ ಅದರಿಂದ ಹೆವಿ ಮೆಟಲ್ಸ್ ಅಂದರೆ ಕುಡಿಯುವ ನೀರಿನಿಂದ ಹೆವಿ ಮೆಟಲ್ಸನ್ನು ತೆಗೆದು ಹಾಕೋದಕ್ಕೆ ಕೂಡ ಈ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ನ ನಾವು ಬಳಸ್ಬೋದು. ಇದಿಷ್ಟು ನಮಗೆ ಈ ಚಿಕ್ಕ ಆರ್ಟಿಕಲ್ನಿಂದ ಅರ್ಥಕೊಳ್ಬೇಕಾಗಿರೋ ಪಾಯಿಂಟ್ಸ್ ಅಂತ ಹೇಳ್ಬೋದು. ಮುಂದಿನ ಆರ್ಟಿಕಲ್ ನೋಡೋಣ. ಮುಂದಿನ ಆರ್ಟಿಕಲ್ ಬಂದು ಫುಡ್ ಕಾಸ್ಟ್ ಲಿಫ್ಟ್ ವೆಜ್ ಥಾಲಿ ಪ್ರೈಸ್ 10%. ಇತ್ತೀಚೆಗೆ ಕ್ರಿಸಿಲ್ ಫುಡ್ ಪ್ಲೇಟ್ ಕಾಸ್ಟ್ ಟ್ರ್ಯಾಕರ್ ಏನು ಹೇಳಿದೆ ಅಂತ ಅಂದರೆ ಫುಡ್ ಇನ್ಫ್ಲೇಷನ್ ಅಥವಾ ಆಹಾರ ಹಣದುಬ್ಬರದಿಂದಾಗಿ ಒಂದು ಪ್ಲೇಟ್ ವೆಜ್ ಥಾಲಿ ಅಥವಾ ಒಂದು ಪ್ಲೇಟ್ ಸಸ್ಯಾಹಾರಿ ಊಟದ ದರ 10% ಶೇಕಡ 10% ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ 10% ಹೆಚ್ಚಾಗಿದೆ. ಹಾಗೆ ಅಪ್ರಾಕ್ಸಿಮೇಟ್ ಆಗಿ ಅದು 30 ರೂಪಾಯಿ ಆಗ್ತಾ ಇದೆ ಅಂತ ಈ ಫುಡ್ ಟ್ರ್ಯಾಕರ್ ಹೇಳಿದೆ. ಹಾಗಾದರೆ ಈ ಫುಡ್ ಇನ್ಫ್ಲೇಷನ್ ಅಥವಾ ಆಹಾರ ಹಣದುಬ್ಬರಕ್ಕೆ ಏನೇನು ಕಾರಣಗಳು ಅಂತ ನಾವು ಮೊದಲಿಗೆ ನೋಡೋಣ. ಮೊದಲಿಗೆ ಹಣದುಬ್ಬರ ಯಾಕೆ ಆಗುತ್ತೆ ಅಂತಂದರೆ ಅದರ ಸಪ್ಲೈ ಕಡಿಮೆ ಇದ್ದರೆ ಹಣದುಬ್ಬರ ಆಗುತ್ತೆ ಮೊದಲಿಗೆ. ಇಲ್ಲ ಅಂತ ಅಂದರೆ ಸಪ್ಲೈ ಅಷ್ಟೇ ಇದ್ದು ಡಿಮ್ಯಾಂಡ್ ಜಾಸ್ತಿ ಆದರೆ ಕೂಡ ಈ ಆಹಾರ ಹಣದುಬ್ಬರ ಆಗುತ್ತೆ. ಏನು ಆಹಾರ ಹಣದುಬ್ಬರ ಅಂತ ಅಂದರೆ ಆಹಾರ ಪದಾರ್ಥಗಳು ಏನಿದಾವೆ ಅಂದರೆ ಇವಾಗ ಬೇಳೆ ಇರ್ಬೋದು, ತರಕಾರಿ ಇರ್ಬೋದು, ಇವುಗಳ ದರ ಹೆಚ್ಚಳಿಕೆ ಆಗುತ್ತೆ.
ಅದನ್ನು ನಾವು ಫುಡ್ ಇನ್ಫ್ಲೇಷನ್ ಅಥವಾ ಆಹಾರ ಹಣದುಬ್ಬರ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿದೀವಿ, ಮೊದಲು ಸಪ್ಲೈ ಕಡಿಮೆ ಆದರೆ ಆಗುತ್ತೆ, ಇಲ್ಲ ಡಿಮ್ಯಾಂಡ್ ಜಾಸ್ತಿ ಆದರೂ ಕೂಡ ಆಗುತ್ತೆ. ಹಾಗಾದರೆ ಸಪ್ಲೈ ಏನಕ್ಕೆ ಕಡಿಮೆ ಆಗುತ್ತೆ? ಮೊದಲಿಗೆ ಸಪ್ಲೈ ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದರೆ, ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದಕತೆ ಕಡಿಮೆ ಆಗಿದ್ರೆ, ಅಂದರೆ ಸರಿಗೆ ಪ್ರೊಡಕ್ಷನ್ ಆಗಿಲ್ಲ ಅಂತ ಅಂದರೆ. ಆ ಪ್ರೊಡಕ್ಷನ್ ಏನಕ್ಕೆ ಕಡಿಮೆ ಆಗುತ್ತೆ? ಒಂದು ಸರಿಯಾದ ಮಳೆ ಇಲ್ಲ ಅಂತಂದರೆ, ಹಾಗೆ ಬೀಜಗಳು ಸರಿಗೆ ಇಲ್ಲ ಅಂತ ಅಂದರೆ, ಮತ್ತು ಒಂದು ಲ್ಯಾಂಡ್ ಅಥವಾ ಏನು ನಮ್ಮ ವ್ಯವಸಾಯ ಭೂಮಿ ಇದೆ, ಲ್ಯಾಂಡ್ ಅವೈಲಬಿಲಿಟಿ ಕೂಡ ಕಡಿಮೆ ಆಗ್ತಾ ಇದೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ. ಸೊ ಇದು ಮೂರರಿಂದ ಕೂಡ ಈ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ. ಸೊ ಪ್ರೊಡಕ್ಷನ್ ಕಡಿಮೆ ಆಯಿತು ಅಂದರೆ ಸಪ್ಲೈ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ಹೋರ್ಡಿಂಗ್ ಅಂತ ಏನು ಕರಿತೀವಿ ಅದು. ಅಂದರೆ ಈ ಮಾರಾಟಗಾರರು ಏನಿದ್ದಾರೆ ಅವರು ಮುಂದೆ ದರ ಹೆಚ್ಚಳ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಆಹಾರ ಪದಾರ್ಥಗಳನ್ನ ಶೇಖರಿಸಿ ಇಟ್ಕೊತಾರೆ. ಅಂದರೆ ಮಾರ್ಕೆಟ್ನಲ್ಲಿ ಅದನ್ನು ಮಾರೋದಿಲ್ಲ, ಬೇಕಂತ ಅವರಾಗೇನೆ ಅವರು ಕೃತಕವಾಗಿ ಸಪ್ಲೈ ಡೆಫಿಸಿಟ್ ಅಂತ ಏನು ಕರಿತೀವಿ, ಅಂದರೆ ಸಪ್ಲೈನ ಕಡಿಮೆ ಮಾಡೋದಕ್ಕೆ ಅವರು ಈ ಹೋರ್ಡಿಂಗ್ನ ಮಾಡ್ತಾರೆ. ಆಗ ಕೂಡ ಸಪ್ಲೈ ಕಡಿಮೆ ಆಗುತ್ತೆ. ಸಪ್ಲೈ ಕಡಿಮೆ ಆದರೆ ನಮಗೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಇದೆರಡು ಮುಖ್ಯವಾಗಿ ಸಪ್ಲೈ ಕಡಿಮೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಮೊದಲಿಗೆ ಮಾನ್ಸೂನ್ ಸರಿಗೆ ಇಲ್ದಿರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಇಲ್ಲ ಬೀಜಗಳು ಸರಿ ಇಲ್ಲ ಅಂತಂದ್ರೂ ಕೂಡ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಮತ್ತು ಲ್ಯಾಂಡ್ ಅಥವಾ ವ್ಯವಸಾಯ ಭೂಮಿಗಳೇನಿವೆ ಅದು ಕೂಡ ಕಡಿಮೆ ಆಗಿದೆ. ಹೀಗೆ ಈ ಕಾರಣಗಳಿಂದ ಸಪ್ಲೈ ಕಡಿಮೆ ಆಗುತ್ತೆ. ಯಾವಾಗ ಸಪ್ಲೈ ಕಡಿಮೆ ಆಗುತ್ತೆ, ದರ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲಿದ್ದೀರ, ಈ ಫುಡ್ ಇನ್ಫ್ಲೇಷನ್ಗೆ ಪ್ರಮುಖ ಕಾರಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಟಾಪ್ ತರಕಾರಿಗಳು ಅಂದರೆ ಟೊಮೆಟೊ, ಆನಿಯನ್, ಪೊಟ್ಯಾಟೊ ಏನಿದೆ ಇದರ ಸಪ್ಲೈ ಬಂದು ತೀರಾ ಕಡಿಮೆ ಆಗಿತ್ತು. ಅಂದರೆ ಕಳೆದ ಮೇ ಏಪ್ರಿಲ್ನಲ್ಲಿರ್ಬೋದು, ಇಲ್ಲ ಕಳೆದ ವರ್ಷ ಇರ್ಬೋದು. ಅದರಿಂದ ಈ ಟಾಪ್ ತರಕಾರಿಗಳು ಏನಿದಾವೆ ಅದರ ಸಪ್ಲೈ ಕಡಿಮೆ ಆಯಿತು. ಆದ್ದರಿಂದ ಈ ಆಹಾರ ಹಣದುಬ್ಬರ ಆಗಿದೆ ಅಂತ ಕೂಡ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಟಾಪ್ ತರಕಾರಿಗಳ ಸಪ್ಲೈ ಏನಕ್ಕೆ ಕಡಿಮೆ ಆಯಿತು ಅಂತಂದರೆ, ಒಂದು ನಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಎಲ್ ನೀನೋ ಎಫೆಕ್ಟ್ನಿಂದಾಗಿ ಮಳೆಗಳು ಕಡಿಮೆ ಆಯಿತು. ಅದರಿಂದ ಎರಡನೇದಾಗಿ ಸಪ್ಲೈ ಹೋರ್ಡಿಂಗ್ ವಿಷಯದಿಂದಾಗಿ ಇದು ಕೂಡ ಸಪ್ಲೈ ಕಡಿಮೆ ಆಯಿತು. ಇಷ್ಟು ನಾವು ಈ ಆರ್ಟಿಕಲ್ನಲ್ಲಿ ಗಮನಹರಿಸಬೇಕಾದ ಸಂಗತಿಗಳಾಗಿವೆ. ಹಾಗೆಯೇ ಇವತ್ತು ನಾವು 3 ಆರ್ಟಿಕಲ್ಗಳನ್ನ ನೋಡಿದ್ದೇವೆ. 3 ಬಹಳ ಮುಖ್ಯವಾಗಿದೆ ನಮ್ಮ ಎಕ್ಸಾಮ್ಗೆ. ಧನ್ಯವಾದಗಳು.